ಈಗ ನಾನು ಮತ್ತೆ ನಮ್ಮ ಸೀನಿಯರ್ ಆಫೀಸರ್ಗಳು ನಾವು ಮತ್ತೆ ಈ ಎಸ್ಕಾಮ್ಸ್ ಚೇರ್ಮನ್ಗಳು MD ಎಲ್ಲ ಡಿಸ್ಟ್ರಿಕ್ಟ್ ಹೋಗ್ತಾ ಇದ್ದೀವಿ. ಡಿಸ್ಟ್ರಿಕ್ಟ್ ಅಲ್ಲಿ ಜನಪ್ರತಿನಿಧಿಗಳು ಇರ್ತಾರೆ, MLAs, MLC, MP ಮತ್ತೆ ಅವ್ರನ್ನೆಲ್ಲ ಕರೆದುಬಿಟ್ಟು ಅವ್ರದ್ದು ಏನು ಸಮಸ್ಯೆ ಅಂತ ಹೇಳ್ಬಿಟ್ಟು ಇದು ಮಾಡ್ಲಿಕ್ಕೆ ನಾನೆಲ್ಲ ಡಿಸ್ಟ್ರಿಕ್ಟ್ ಹೋಗ್ತಾ ಇದೀವಿ. ಅದ್ರ ಪ್ರಕಾರ ಇಲ್ಲಿಗೆ ಬಂದಿದ್ದೀವಿ, ಯಾವುದು ಬಾಗಲಕೋಟೆಗೆ ಬಂದಿದ್ದೀವಿ. ಮಧ್ಯಾಹ್ನದ ಮೇಲೆ ಇದಕ್ಕೆ ಹೋಗ್ತೀವಿ, ಬಿಜಾಪುರ ಹೋಗ್ತೀವಿ. ಅದಾದ್ಮೇಲೆ ನಾಡಿದ್ದು ಬಿದರು ಮತ್ತೆ ಗುಲ್ಬರ್ಗ ಹೋಗ್ತೀವಿ. ಅದಾದ್ಮೇಲೆ ಯಾದಗಿರಿ ಹೋಗ್ತೀವಿ. ಈ ಥರ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲಿ ಹೋಗಿ ನಮ್ಮ ಯಾಕೆ ಶಾಸಕರುಗಳು ಅವ್ರು ತುಂಬ ಅವ್ರಿಗೆ ಗೊತ್ತಿರ್ತದಲ್ಲ ಏನು ಸಮಸ್ಯೆ ಹೇಳಿದ್ರೆ ಅವ್ರದ್ದೇನು ಹೇಳಿದ್ರು ಅದ್ರ ಪ್ರಕಾರ ನಾವು ಇದು ಮಾಡ್ತೀವಿ. ಈಗ ಬಾಗಲಕೋಟೆಯಲ್ಲಿ ಮುಳುಗಡೆ ಜಿಲ್ಲೆ ಆಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪುನರ್ವಸತಿ ಕೇಂದ್ರಗಳಿದಾವೆ. ಆದ್ರೆ ಅಂತಹ ಪುನರ್ವಸತಿ ಕೇಂದ್ರಗಳಲ್ಲಿ ಈಗ ವಿದ್ಯುತ್ ಸಮಸ್ಯೆ ಸರಿಯಾಗಿ ಸಿಕ್ಕಿಲ್ಲ ಅನ್ನೋದು ಸಾಕಷ್ಟು ಕಡೆ ತೊಂದರೆ ನೋಡಿ. ನಾನು HUD ಮಿನಿಸ್ಟರ್ ಆಗಿದೆ 91-92 ಆಗ್ಲೇ ಇಲ್ಲಿ ಎಲ್ಲ ಸಾಕಷ್ಟು ಪುನರ್ವಸತಿ ಇದಕ್ಕೆಲ್ಲ ನಾವು ಮಾಡಿಸ್ಬೋದು. ಆಶ್ರಯ ಸ್ಕೀಮಲ್ಲಿ ಸಮೇತ ಸಾಕಷ್ಟು ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದೀವಿ. ಈಗ ನಾನು ಅದಕ್ಕೆ ಬಂದಿರೋದು, ಯಾಕೆ ನಮ್ಮ MLAಗಳು ನಮ್ಮ ಲೀಡರ್ಗಳೆಲ್ಲ ಹೇಳ್ತಾರೆ. ಫಸ್ಟ್ ನಾನು ಕಾಂಗ್ರೆಸ್ ಆಫೀಸ್ಗೆ ಹೋಗ್ತೀನಿ. ಕಾಂಗ್ರೆಸ್ ಆಫೀಸ್ಗೆ ಹೋಗ್ಬಿಟ್ಟು ನಮ್ಮ ಕಾಂಗ್ರೆಸ್ ಅವರು ಏನ್ ಹೇಳ್ತಾರೆ ಕೇಳ್ತೀನಿ. ನಂತರ ನಮ್ಮ MLAs ಪೀಪಲ್ ರೆಪ್ರೆಸೆಂಟೇಟಿವ್ ಮೀಟಿಂಗ್ ಹೋಗ್ತೀನಿ. ಇದು ನಾನು ಈಗ ಹೊಸದಾಗಿ ಸ್ಟಾರ್ಟ್ ಮಾಡೋದಲ್ಲ. ನಾನು 89 ಮಿನಿಸ್ಟರ್ ಆಗಿರುವಾಗಲೂ ಈ ಪದ್ಧತಿ ಇಟ್ಕೊಂಡಿದ್ದೆ. ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಎಲ್ಲ ಸಲಹೆ ತೆಗೆದುಬಿಟ್ಟು ಅಲ್ಲಿ ಡಿಸ್ಕಷನ್ ಆದ್ಮೇಲೆ ನಾನು ಮಾಧ್ಯಮದವರು ಬೇಸಿಗೆ ಬರ್ತಾ ಇದೆ, ರಾಜ್ಯದಲ್ಲಿ ವಿದ್ಯುತ್ ಪರಿಸ್ಥಿತಿ ಹೇಗಿದೆ, ಬೇಡಿಕೆ ಅದನ್ನ ನೀವು ಈಗ ಮೀಟಿಂಗ್ ಆದ್ಮೇಲೆ ನಾನು ರಿವ್ಯೂ ಮಾಡ್ತೀನಲ್ಲ. ರಾಜ್ಯದೇನಿಲ್ಲ, ಕಳೆದ ವರ್ಷ ಬರಗಾಲ ಇತ್ತು, ನಮಗೆ ರಿಸರ್ವ್ ಅಲ್ಲಿ ನೀರೇ ಇರಲಿಲ್ಲ. ಆಗಲೂ ಸಮೇತ ನಾವು ಯಾವುದು ಇದನ್ನ ಪವರ್ ಕಟ್ ಮಾಡಲಿಲ್ಲ. ಬೇಡಿಕೆ ಬಂದ ಕೂಡಲೇ ಎಕ್ಸ್ಟ್ರಾ ಬೇಡಿಕೆ ಯಾವುದು ಕೆಲವು ಡಿಸ್ಟ್ರಿಕ್ಟ್ ಇಂದ ಬಂದಿತ್ತು, ಹಾಗೆ ಎಕ್ಸ್ಟ್ರಾ ಅವರ್ಸ್ ಅಲ್ಲಿ ಪವರ್ ಕೊಡುವಂತ ಕೆಲಸ ನಾನೊಬ್ಬರೇ ಮಾಡಲಿಲ್ಲ. ನಮ್ಮ ಚೀಫ್ ಮಿನಿಸ್ಟ್ರು ಅವರ ಒಂದು ಆದೇಶ ಪ್ರಕಾರ ಎಲ್ಲ ಮಾಡಿದ್ವಿ. ಈಗಲೂ ಸಮೇತ ಎಲ್ಲ ಕ್ರಮ ನಾವು ನಮ್ಮ ಆಫೀಸರ್ಗಳು ಇಂಜಿನಿಯರ್ಗಳು ಎಲ್ಲ ಕ್ರಮಗಳನ್ನು ನಾವು ತಗೊಳ್ತಾ ಇದ್ದೀವಿ. ಇದೊಂದು ಬಿಟ್ರೆ ಪರಿಸ್ಥಿತಿಗೆ ಅನುಸಾರವಾಗಿ ನಾವು ಅದನ್ನ ಎದುರಿಸ್ತೀವಿ. ಈಗ ನಾನು ನಿಮ್ಗೆ ಹೇಳಿದಿಲ್ಲ, ಕಳೆದ ವರ್ಷನೇ ಲೋಡ್ ಶೆಡ್ಡಿಂಗ್ ಮಾಡಲಿಲ್ಲ. ಈ ವರ್ಷನೂ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ಸುಮಾರು 16-17 ಸಾವಿರ ಮೆಗಾವಾಟ್ ಬರ್ತಾ ಇದೆ. ಅದನ್ನ ನಾವು ಇದು ಮಾಡ್ತೀವಿ. ಆ ತರ ಕೊರತೆ ಇದ್ಬಿಟ್ರೆ ಬೇರೆ ಕಡೆಯಿಂದ ಪರ್ಚೇಸ್ ಮಾಡ್ಬಿಟ್ಟು ಕೊಡ್ತೀವಿ.